ಶುಭೋದಯ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಒಂದಿನ ರಾತ್ರಿ ಒಂದು ಕನಸು ಬೀಳುತ್ತೆ. ಏನು ಆ ಕನಸು ಅಂದರೆ, ಅವನಿಗೆ ಒಂದೊಂದೇ ಹಲ್ಲು ಬಿದ್ದೋಗಿ ಕಡೆಗೆ ಒಂದೇ ಒಂದು ಹಲ್ಲು ಉಳಿದಿರೋ ಥರ ಒಂದು ಕನಸು. ಆ ಕನಸನ್ನು ಏನಪ್ಪ ಅಂತೇಳಿ ಮಾರನೇ ದಿನ ರಾಜ ದರ್ಬಾರದಲ್ಲಿ ಎಲ್ಲ ಮಂತ್ರಿಗಳ ಮುಂದೆ ಕೇಳ್ತಾನೆ, ಏನು ಇದರ ಅರ್ಥ ಅಂತ. ಇದರ ಅರ್ಥ ನಾವು ರಾಜಪುರೋಹಿತರನ್ನ ಕರೆದು ಕೇಳೋಣ ಅಂತ ರಾಜಪುರೋಹಿತರನ್ನ ಕರೆದು ಕೇಳಿದಾಗ ಅವರಂತಾರೆ, ಅಯ್ಯಯ್ಯೋ ಇದು ಅಪಶಕುನ. ಏನು ಅಂದರೆ, ನಿನ್ನ ವಂಶದಲ್ಲಿ ಎಲ್ಲರೂ ಸರ್ವನಾಶ ಆಗ್ಬಿಡ್ತಾರೆ, ನೀನು ಒಬ್ಬನೇ ಬದುಕಿರ್ತೀಯಾ ಅಂತ ಹೇಳ್ತಾರೆ. ಏನು ಈ ಥರ ಅಪಶಕುನ ನೋಡಿದ್ಬಿಟ್ನಲ್ಲ, ಇವನ್ನ ತೆಗೆದು ಕಾರಾಗೃಹಕ್ಕೆ ಹಾಕಿ ಅಂತ ಹೇಳಿ ರಾಜ ಆಜ್ಞೆ ಹೊರಡಿಸ್ಬಿಡ್ತಾನೆ. ಅವನ್ನ ಕಾರಾಗೃಹಕ್ಕೆ ಹಾಕ್ಬಿಡ್ತಾರೆ. ಅಲ್ಲೇ ಇದ್ದಂಥ ಒಬ್ಬ ಚಿಕ್ಕ ಹುಡುಗ, ರಾಜ ಇದರ ಅರ್ಥ ನನಗೆ ಗೊತ್ತು ಅಂತಾನೆ. ಹೇಳು, ನೀನು ಶತಾಯುಷಿ, ನಿನ್ನ ವಂಶದಲ್ಲಿ ಎಲ್ಲರಿಗಿಂತ ಆಯುಸ್ಸು ನಿನಗೆ ಜಾಸ್ತಿ, ನೀನು ಇರುವುದಂಗ ನೀನು ಚೆನ್ನಾಗಿ ಈ ರಾಜ್ಯವನ್ನು ಆಳ್ತೀಯ, ನಿನ್ನ ಮುಂದೆ ಬಲಿಷ್ಠರಾಗ ಬಂದು ಬೇರೆ ದೇಶದವ್ರು ಬಂದ್ರೂ ದಾಳಿ ಮಾಡಿದ್ರೂ ನೀನು ಅದನ್ನು ಜಯಿಸಿ ನಿಲ್ತ್ಯಾ ಅಂತ ಹೇಳ್ತಾನೆ. ಹೇಳಿದಾಗ ರಾಜ ಅವನಿಗೆ ಬಹುಮಾನ ಕೊಟ್ಟು ಕಳಿಸ್ಕೊಡ್ತಾನೆ. ಇದರ ಅರ್ಥ ಏನು ಅಂದರೆ, ಮಾತಾಡೋಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿರಬೇಕು ಅಂತ. ಇದುವೇ ನಿತ್ಯ ಸತ್ಯ.